ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಈ ಥರದ್ದು ಫ್ಲವರ್ಸ್ ಸಿಗುತ್ತೆ. ಬೆಳ್ಳಿದಕ್ಕೆ ಬಂಗಾರದ ನೀರು ಕುಡಿಸಿರ್ತಾರೆ. ಪಾರಿಜಾತದ ಹೂವು ಇದು. ದೇವರಿಗೆ ಒಂದೊಂದೇ ಇಟ್ಟು ಕುಂಕುಮಾರ್ಚನೆ ಮಾಡುವಾಗ ಇದರಿಂದ ಅರ್ಚನೆ ಮಾಡ್ಬೋದು. ನಾನು ಇದನ್ನು ಹಾರ ಮಾಡಿ ತೋರಿಸ್ತೀನಿ. ಈಗ ಈ ಫ್ಲವರಿಗೆ ಹಿಂದ್ಗಡೆ ಸುಮ್ಮನೆ ತಂತಿ ಥರ ಇರುತ್ತೆ. ಈ ಥರ ತಂತಿ ಬೆಂಡ್ ಮಾಡೋದನ್ನು ತಗೊಂಡು ಇದನ್ನು ಈ ಥರ ಬೆಂಡ್ ಮಾಡ್ಕೋಬೇಕು. ಇದು ಹೀಗೆ ಬೆಂಡ್ ಆಗಿದೆ. ಈಗ ಬೆಂಡ್ ಆಗಿರೋದನ್ನು ಹಾರ ಮಾಡ್ತೀನಿ. ಇದು ಈ ಥರ 3 ಹೂವನ್ನು ಒಂದು ಸರಿ ಪೊಣಸ್ಕೋತೀನಿ. ಮೂರು ಹೂವನ್ನು ಪೊಣಸ್ಕೊಂಡು ಆಮೇಲೆ 2 ಈ ಥರ ಮುತ್ತನ್ನು ತಗೊಂಡಿದ್ದೀನಿ. 3 ಈ ಥರದ್ದು ಬಂಗಾರದ್ದು ಹೂವು ಮತ್ತು 2 ಮಣಿ ಎಲ್ಲ ಹಾಕಿ ಒಂದು ಮಣಿಗೆ ಲಾಕ್ ಮಾಡಬೇಕಾಗತ್ತೆ. ಈ ಥರ ಇರುತ್ತಲ್ಲ, ಇದಕ್ಕೆ ಇನ್ನೊಂದು ಸರಿ ಇದರೊಳಗೆ ಹುಗ್ಗಿಸಿ ಲಾಕ್ ಮಾಡಿಬಿಟ್ರೆ ಆ ಕಡೆ ಈ ಕಡೆ ಹೋಗಲ್ಲ, ಹಿಂಗೆ ಕೂತ್ಕೊಳ್ಳುತ್ತೆ. ಇದನ್ನು ಮಾಡ್ತಾ ಹೋಗ್ತೀನಿ. ಈಗ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಈ ಥರ ದಾರ ಇದನ್ನು ತಗೊಂಡಿದ್ದೀನಿ, ಸರಕ್ಕೆ ಹಾಕ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಹೊಲಿದ್ಬಿಟ್ರೆ ಈಗ ಈ ಥರ ಹಾಕಿ ಹೊಲಿದ್ಬಿಟ್ರೆ ದೇವಿಗೆ ನೆಕ್ಲೆಸ್ ರೆಡಿ ಆಯಿತು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೆಡಿ ಆದಮೇಲೆ ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ಅಲ್ಲಿ ನಿಮಗೆ ಶೈನಿಂಗ್ ಕಾಣ್ತಾ ಇಲ್ಲದೆ ಇರ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೊಬೈಲ್ ಶೂಟಿಂಗಲ್ಲಿ ಸ್ವಲ್ಪ ಬೇರೆ ಥರ ಬಂದಂಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನವರಾತ್ರಿಗೆ ದೇವಿಗೆ ಈ ಥರ ಬಂಗಾರದ ಪಾರಿಜಾತದ ಹೂವಿನಿಂದ ಹಾರ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ.